ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಚಿಲ್ಡ್ರನ್ ಏರ್ ದ ನೀಡ್ಸ್ ಅಟ್ ಸ್ಪೆಷಲ್ ಗ್ರಾಮ ಸಭಾ. ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ ಏನಿದೆ, ಆ ಒಂದು ಜಿಲ್ಲೆಯ ಮನಗಳ್ಳಿ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಈ ರೀತಿಯಾದ ಒಂದು ಸ್ಪೆಷಲ್ ಗ್ರಾಮ ಸಭಾನ ಆರ್ಗನೈಸ್ ಮಾಡಿದರು. ಅದು ಏನು, ಕೇವಲ ಮಕ್ಕಳಿಗಾಗಿ, ಅಂದರೆ ಅವರಿಗೆ ಇರುವಂತಹ ಕುಂದುಕೊರತೆಗಳನ್ನು ಸರ್ಕಾರದ ಹತ್ರ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಮೊದಲಿಗೆ ಇದು ಯಾಕೆ ನ್ಯೂಸಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯೂಸಲ್ಲಿ ಯಾಕೆ ಅಂತಂದಾಗ, ಈಗ ಹೇಳಿದಾಗೆ ಇಟ್ ಈಸ್ ಅ ಸ್ಪೆಷಲ್ ಗ್ರಾಮ ಸಭಾ ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಲ್ಡ್ರನ್, ಮಕ್ಕಳಿಗಾಗಿಯೇ ಮೀಸಲಾದಂಥ ಒಂದು ಗ್ರಾಮ ಸಭೆಯಾಗಿತ್ತು ಇದು. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ ಏನಿದೆ ಮತ್ತು ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಏನು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಅಂದರೆ, ಮಕ್ಕಳನ್ನು ನಾವು ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸೋದಿರ್ಬೋದು, ಇಲ್ಲ ಪೊಲಿಟಿಕಲ್ ಡಿಸಿಷನ್ಸಲ್ಲಿ ಭಾಗವಹಿಸೋದಕ್ಕೆ ನಾವು ಎನ್ಕರೇಜ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು ದೊಡ್ಡವರಾದಮೇಲೆ ಅವರಿಗೆ ಬೇಕಾಗಿರುವಂಥ ಡೆಸಿಷನ್ಸನ್ನು ತಗೊಳ್ಳೋದು, ಅಂದರೆ ದೇಶದ ಒಂದು ಉನ್ನತಿಗಾಗಿ ಯಾವ ರೀತಿಯಾದ ಡಿಸಿಷನ್ಸನ್ನು ತಗೋಬೇಕು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಸೊ ದಿಸ್ ಆಲ್ಸೋ ಎನ್ಹ್ಯಾನ್ಸಸ್ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ ಮತ್ತು ಇಟ್ ಪ್ರಮೋಟ್ಸ್ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ತದನಂತರ ಏನು ಅಂದರೆ, ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಯಾಕೆ ಅಂತ ಬಂದಾಗ, ಯಾವಾಗ ಮಕ್ಕಳು ಡಿಸಿಷನ್ ಮೇಕಿಂಗಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ, ಅಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈಗ ಗವರ್ಮೆಂಟ್ ಮತ್ತು ಮಕ್ಕಳ ನಡುವೆ ಏನು ಟ್ರಾನ್ಸ್ಪರೆನ್ಸಿ ಇದೆ, ಆ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಸರ್ಕಾರ ಏನಿದೆ, ಸರ್ಕಾರ ಮಕ್ಕಳಿಗೆ ಅಕೌಂಟಬಲ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಬೇಸಿಕ್ ಯಾಕೆ ಇದು ನ್ಯೂಸಲ್ಲಿದೆ ಅನ್ನೋದಾಯಿತು. ಇನ್ನು ಮುಖ್ಯವಾದ ಕೆಲವು ಅಂಶಗಳನ್ನು ನೋಡೋಕೆ ಹೋದರೆ, ಇದು ಎಲ್ಲಿ ನಡೀತು ಅಂತ ಹೋದರೆ, ಮನಗಳ್ಳಿ ಗ್ರಾಮ ಪಂಚಾಯತಲ್ಲಿ ನಡೆದಿದ್ದು, ಎಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥದ್ದು. ತದನಂತರ ಯಾರು ಆರ್ಗನೈಸ್ ಮಾಡಿದ್ದು ಅಂತಂದರೆ, ಆ ಒಂದು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಜೊತೆಗೆ RDPR ಏನು ನಮ್ಮ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕ ಸರ್ಕಾರದ್ದು, ಅದು ಇವೆರಡೂ ಸೇರಿ ಆರ್ಗನೈಸ್ ಮಾಡಿರುವಂಥದ್ದು. ಯಾಕೆ, ಮುಖ್ಯ ಉದ್ದೇಶ ಏನು, ಒಂದು ವೇದಿಕೆಯನ್ನು ಒದಗಿಸೋದಕ್ಕೆ, ಮಕ್ಕಳಿಗೆ ತಮ್ಮ ಒಂದು ಕುಂದುಕೊರತೆಗಳೇನಿದೆ ಅದರ ಬಗ್ಗೆ ಮಾತಾಡೋದಕ್ಕೆ ಇರ್ಬೋದು, ಇಲ್ಲ ಅವರೊಂದು ಬೇಡಿಕೆಗಳು ಏನಿದೆ ಮತ್ತು ಅವರೇನಾದ್ರು ಸಲಹೆಗಳನ್ನು ಕೊಡಬೇಕು ಸರ್ಕಾರಕ್ಕೆ ಅಂತಂದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಕಲ್ಪಿಸಲಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಇಟ್ ವಾಸ್ ವರ್ಚುವಲ್ ಇಂಟ್ರಾಕ್ಷನ್. ಇದು ಆನ್ಲೈನ್ ಮೂಲಕ ನಡೆದಂತಹ ಒಂದು ಗ್ರಾಮ ಸಭೆಯಾಗಿದೆ, ನಾಟ್ ಆಫ್ಲೈನ್, ಅಂದರೆ ಏನು ಡೈರೆಕ್ಟ್ ಆಗಿ ಅಲ್ಲ, ಆನ್ಲೈನಲ್ಲಿ ನಡೆದಿರುವಂತಹದ್ದು. ಹಾಗೆ ಈ ಒಂದು ಇನಿಷಿಯೇಟಿವ್ ಏನು ನಡೆಸಿದ್ದಾರೆ, ಈ ಒಂದು ಮಕ್ಕಳಿಗಾಗಿ ಸ್ಪೆಷಲ್ ಗ್ರಾಮ ಸಭಾವನ್ನು ಆರ್ಗನೈಸ್ ಮಾಡಿರುವಂಥದ್ದು, ಇದು ಒಂದು ಮಾಡೆಲ್ ಇನಿಷಿಯೇಟಿವ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಇದು ವರ್ಕ್ ಆಗಿದೆ ಅಂತ ನೋಡಿಕೊಂಡು ತದನಂತರ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ, ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಹಾಗಾದರೆ ಮಕ್ಕಳು ಯಾವ ರೀತಿಯಾದ ಒಂದು ಡಿಮ್ಯಾಂಡ್ಸನ್ನು ರೇಸ್ ಮಾಡಿದ್ದಾರೆ ಅಂತಂದರೆ, ಒಂದು ಎಜುಕೇಷನ್ ರಿಲೇಟೆಡ್ ಆಗಿ ಅಕ್ಷರ ದಾಸೋಹ ಏನು ಮಿಡ್ ಡೇ ಮೀಲ್ ಸ್ಕೀಮ್ ಏನಿದೆ, ಆ ಮಿಡ್ ಡೇ ಮೀಲ್ ಸ್ಕೀಮ್ಗೆ ಅದಕ್ಕಾಗಿ ಒಂದು ರೂಮ್ಗಳನ್ನು ಮೀಸಲಿಡುವಂಥದ್ದು ಮತ್ತು ಒಂದು ಡೈನಿಂಗ್ ಹಾಲನ್ನು ಕೊಡುವಂಥದ್ದು. ಏಕೆಂದರೆ ನಾವು ನೋಡಿದ್ರೆ, ಈಗ ಸರ್ಕಾರಿ ಶಾಲೆಗಳಲ್ಲಿ ನಾವು ನೋಡಿದ್ರೆ ಯೂಶಲಾಗಿ ಗ್ರೌಂಡಲ್ಲಿ ಕುತ್ಕೊಂಡು, ಆ ಒಂದು ಏನು ಆಟದ ಮೈದಾನ ಏನಿರುತ್ತೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರೋದನ್ನು ನಾವು ಹಲವಾರು ಬಾರಿ ನೋಡಿರ್ತೇವೆ. ಸೊ ಅದಕ್ಕೆ ಬದಲಾಗಿ ಒಂದು ರೂಮನ್ನು ಕೊಡಬೇಕು, ಅಂದರೆ ಒಂದು ಹಾಲನ್ನು ನಿರ್ಮಿಸಬೇಕು. ಬಿಕಾಸ್ ಅದರಿಂದ ಏನಾಗುತ್ತೆ ಅಂತಂದರೆ, ಒಂದು ಫುಡ್ ಕ್ಲೆನ್ಲಿನೆಸ್ ಇರುತ್ತೆ ಮತ್ತು ಎಲ್ಲರೂ ಅಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ. ತದನಂತರ ಏನು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಕೂಡ ಸರ್ಕಾರ ನೀಡಬೇಕು ಅಂತ ಇಲ್ಲಿ ಮಕ್ಕಳು ಕೇಳ್ಕೊಂಡಿದ್ದಾರೆ. ತದನಂತರ ಏನು, ವಿತ್ ರೆಸ್ಪೆಕ್ಟ್ ಟು ಸ್ಪೋರ್ಟ್ಸ್ ಬಂದಾಗ ಪ್ಲೇ ಗ್ರೌಂಡನ್ನು ಕೊಡಬೇಕು. ಆಟದ ಮೈದಾನಗಳು ಹಲವಾರು ಬಾರಿ ಇಲ್ಲದೆ ಇರುವಂಥ ಕಾರಣ ಆಟದ ಮೈದಾನವನ್ನು ಕೊಡಬೇಕು. ಮತ್ತು ಆಟದ ಎಕ್ವಿಪ್ಮೆಂಟ್ಸ್ ಏನಿರ್ತವೆ, ಈಗ ಬಾಲ್ಗಳಿರ್ಬೋದು, ಟೆನ್ನಿಸ್ ರ್ಯಾಕೆಟ್, ಇಲ್ಲ ಶಟಲ್ ಬ್ಯಾಟ್ಸ್ ಇರ್ಬೋದು, ಇವುಗಳನ್ನು ಕೊಡುವಂಥದ್ದು ಮಾಡಿ ಅಂತ ಕೇಳಿದ್ದಾರೆ. ತದನಂತರ ಏನು ಅಂದರೆ, ಬೇಸಿಕ್ ಅಮ್ಯುನಿಟೀಸನ್ನು ಕೊಡುವಂಥದ್ದು. ಏನು ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದಾಗ, ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಇಲ್ಲ ಶಾಲೆಗಳ ಬಳಿ ಏನು ಡ್ರೈನೇಜ್ ಫೆಸಿಲಿಟಿ ಇರುತ್ತೆ ಆ ಡ್ರೈನೇಜನ್ನು ಸರಿ ಮಾಡುವಂಥದ್ದಿರ್ಬೋದು, ಮತ್ತು ರೋಡ್ಸ್ಗಳನ್ನು ಇಂಪ್ರೂವ್ ಮಾಡೋದಿರ್ಬೋದು. ಈ ರೀತಿಯಾಗಿ ಬೇಸಿಕ್ ಅಮ್ಯುನಿಟೀಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಒದಗಿಸಬೇಕು. ಏಕೆಂದರೆ ಇಲ್ಲಿ ಈಗ ಹಳ್ಳಿಗಳಲ್ಲಿ ನಾವು ನೋಡಿದಾಗ, ಒಂದು ಹಳ್ಳಿ
ಸ್ಕೂಲ್ಗಳು ಇಲ್ಲದೆ ಇರುವಂಥ ಕಾರಣ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗುವಂಥದ್ದು ಇರ್ಬೋದು. ಆಗ ರೋಡ್ ಸರಿ ಇಲ್ಲ ಅಂತಂದರೆ ಅಲ್ಲಿ ಎಜುಕೇಷನ್ ಡ್ರಾಪ್ ಅಂದರೆ ಎನ್ರೋಲ್ಮೆಂಟ್ಸ್ ಡ್ರಾಪ್ ಆಗುತ್ತೆ. ಯಾಕೆಂದರೆ ರೋಡ್ ಸರಿ ಇಲ್ಲ ಅಂತಂದಾಗ ಅಷ್ಟು ದೂರ ಟ್ರಾವೆಲ್ ಮಾಡ್ದಿರ ಇರ್ಬೋದು. ಆ ಒಂದು ಕಾರಣಗಳಿಗಾಗಿ ಈ ಬೇಸಿಕ್ ಅಮ್ಯುನಿಟೀಸ್ಗಳನ್ನು ನೀಡಿ ಅಂತ. ಇನ್ನು ಚಾಮರಾಜನಗರ ಅಂತ ಬಂದಾಗ ಅಲ್ಲಿ ನಮಗೆ ಏನು ಬರುತ್ತೆ, ಕಾಡು ಪ್ರದೇಶ ಏನು ಬರುತ್ತೆ, ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಬಂಡೀಪುರ ಫಾರೆಸ್ಟ್ ಇರ್ಬೋದು, ಇದೆಲ್ಲ ಇರುವಂಥ ಕಾರಣ. ಸೊ ಅದಕ್ಕೆ ವೈಲ್ಡ್ ಲೈಫ್ ಇಂಟ್ರೂಷನ್ ಏನು ಇಶ್ಯೂಸ್ ಇದೆ ಅದನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅಂದರೆ ಈಗ ಏನು ಚೀತಾ ಅಟ್ಯಾಕ್ ಮಾಡ್ತು ಅಂತ ಇರ್ಬೋದು, ಇಲ್ಲ ಟೈಗರ್ ಏನೋ ಕಾಣಿಸ್ತು ಅಂತ ಇರ್ಬೋದು, ಈ ರೀತಿಯಾಗಿ ವಿಷಯಗಳೇನಿದೆ ಇವುಗಳನ್ನು ಅಡ್ರೆಸ್ ಮಾಡಿ ಅಂತ ಮಕ್ಕಳು ಕೇಳ್ಕೊಂಡಿರುವಂಥದ್ದು. ಸೊ ಇದಕ್ಕೆ ಗೌರ್ಮೆಂಟ್ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ನೀಡಿದೆ ಅಂತ ನಾವು ನೋಡಿದ್ರೆ, ಗೌರ್ಮೆಂಟ್ ಏನು ಹೇಳಿದೆ ಅಂದರೆ, ಈ ರಸ್ತೆ ಕಾಮಗಾರಿಗಳಿಗೆ ಏನು ಬೇಕು ತಕ್ಷಣ ಒಂದು ಪ್ರಸ್ತಾವನೆಯನ್ನು, ಒಂದು ಪ್ರಪೋಸಲನ್ನು ಸಲ್ಲಿಸಿ ನೀವು ಅಂತ ಹೇಳಿದ್ದಾರೆ. ತದನಂತರ ಅಕ್ಷರ ದಾಸೋಹ ಮತ್ತು ಏನು ಡೈನಿಂಗ್ ರೂಮನ್ನು ಕೇಳಿದ್ದೇವೆ ಇಮಿಡಿಯೇಟಾಗಿ ಅದನ್ನ ಒದಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಥ್ರೂ CSR ಈ ಒಂದು ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಸಪೋರ್ಟ್ ಇದೆ ಅದರಿಂದ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸನ್ನು ಕೂಡ ನಾವು ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಇದರಿಂದ ಗವರ್ನೆನ್ಸ್ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀಳುತ್ತೆ ಅಂತಂದರೆ, ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ಸ್ ಎಸ್ಟಾಬ್ಲಿಷ್ ಆಗುತ್ತೆ, ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ, ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ ಕೂಡ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಪಂಚಾಯತಿ ರಾಜ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಸೊ ಸ್ಟ್ರಾಂಗ್ ಪಂಚಾಯತಿ ರಾಜ್ ಸಿಸ್ಟಮ್ ಅಂತಂದರೆ ನಮ್ಮ ಒಂದು ಲೋಕಲ್ ಗವರ್ನೆನ್ಸ್ ಸ್ಟ್ರಾಂಗ್ ಆಗಿದ್ದಾಗ ಮೇಲೆ ಹೋಗ್ತಾ ಹೋಗ್ತಾ ಏನು ಅಂದರೆ ಬೇಸಿಕ್ ಪ್ರಾಬ್ಲಮ್ಸ್ ಏನಿರುತ್ತೆ ಆ ಪ್ರಾಬ್ಲಮ್ಸ್, ಸೊಸೈಟಿಯ ಒಂದು ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೋಬೋದು. ಸೊ ಇದಿಷ್ಟು ಈಗ ಏನಾಯಿತು, ನಾವು ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತ. ಇನ್ನು ಬೇಸಿಕ್ಸ್ಗೆ ನಾವು ನೋಡೋಕೆ ಬಂದಾಗ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಆರ್ಟಿಕಲ್ 243 ಏನಿದೆ, ಆರ್ಟಿಕಲ್ 243 ಇಂಪಾರ್ಟೆಂಟ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 243 ಏನಿದೆ ಇದು ಪಂಚಾಯತ್ ಅಂದರೆ ಏನು ಅನ್ನೋದರ ಡೆಫಿನಿಷನನ್ನು ನೀಡುತ್ತೆ. ಓಕೆನಾ, ಡೆಫಿನಿಷನ್ ಇರ್ಬೋದು, ಅದರ ಕಾಂಪೋಸಿಷನ್ ಬಗ್ಗೆ, ಮತ್ತು ಪಂಚಾಯತ್ ರಾಜ್ನ ಪವರ್ಸ್ ಬಗ್ಗೆ ಇರ್ಬೋದು, ಮತ್ತು ಪಂಚಾಯತ್ ರಾಜ್ನ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಏನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದೆ, ಈ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಅದರ ಬಗ್ಗೆ ಹೇಳೋದಿರ್ಬೋದು. ಮತ್ತು ಇನ್ನೇನಿದೆ ಕೆಲವು ಟರ್ಮಿನಾಲಜೀಸ್, ಈಗ ಗ್ರಾಮ ಸಭಾ ಅಂದರೆ ಏನು, ಪಂಚಾಯತ್ ಸಮಿತಿ ಅಂದರೆ ಏನು, ಇವುಗಳ ಬಗ್ಗೆ ಎಲ್ಲ ಈ ಆರ್ಟಿಕಲ್ 243 ಮಾತಾಡುತ್ತೆ. ಆರ್ಟಿಕಲ್ 243ಯಲ್ಲಿ ಸಬ್ ಕ್ಲಾಸಸ್ ಇದೆ, ಅಂದರೆ A, B ಈ ರೀತಿಯಾಗಿ ಇದೆ. ಮತ್ತು ಪಂಚಾಯತ್ ರಾಜ್ನ ಟೆನ್ಯೂರ್ ಬಗ್ಗೆ ಮಾತಾಡೋದು, ಮತ್ತು ಅದರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನು, ಇದೆಲ್ಲದರ ಬಗ್ಗೆ ಮಾತಾಡುತ್ತೆ. ಸೊ ಎಂಟೈರ್ ಆಗಿ ನೀವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಈ ಒಂದು ಆರ್ಟಿಕಲ್ 243 ಏನಿದೆ ಇದನ್ನ ಕಂಪ್ಲೀಟಾಗಿ ರಿವೈಸ್ ಮಾಡಿ. ಆ್ಯಂಡ್ ನಾವು ರಿವಿಷನ್ ಕ್ಲಾಸಸಲ್ಲಿ ಇದರ ಬಗ್ಗೆ ಇನ್ನು ಮತ್ತಷ್ಟು ಡೀಟೇಲ್ಸನ್ನು ಕೂಡ ನಾವು ನೋಡೋಣ. ಅಂದರೆ ಲೈಕ್ MCQಸಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ನಾವು ಈ ವಾರದ ವೀಕೆಂಡ್ ಕ್ಲಾಸ್ ಏನಿದೆ ಆ ವೀಕೆಂಡ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಔಟ್ಸೋರ್ಸ್ ಪರ್ಸನಲ್ ಗೆಟ್ ಇನ್ಶೂರೆನ್ಸ್ ಕವರೇಜ್ ಇನ್ ಕರ್ನಾಟಕ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಕರ್ನಾಟಕದ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿಗಳೇನಿದ್ದಾರೆ ಅವರಿರ್ಬೋದು, ಇಲ್ಲ ಔಟ್ಸೋರ್ಸ್ ಮಾಡ್ಕೊಂಡಿರುವಂಥ ಸಿಬ್ಬಂದಿಗಳಿಂದ ಅವರಿಗೆ ಇನ್ಶೂರೆನ್ಸನ್ನು ಕರ್ನಾಟಕ ಸರ್ಕಾರ ಒದಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ. ಸೊ ಅದರ ಕುರಿತಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನು ಅಂತಂದರೆ, ಕರ್ನಾಟಕ ಸರ್ಕಾರ, ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಬ್ಯಾಂಕ್ ಆಫ್ ಬರೋಡಾ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು MOU ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಇದರ ಮೂಲಕ ಅರಣ್ಯ ಇಲಾಖೆಯ ಸಿಬ್ಬಂದಿ ಏನಿದ್ದಾರೆ ಅವರೇನಾದರೂ ಒಂದು ಆಕ್ಸಿಡೆಂಟ್ ಅಥವಾ ಒಂದು ಅಪಘಾತಕ್ಕೆ ಏನಾದರೂ ಒಳಗಾದರೆ ಅವರಿಗೆ ಇನ್ಶೂರೆನ್ಸನ್ನು ನೀಡುವ ಒಂದು ಏನಂತೀವಿ ಸೌಲಭ್ಯವನ್ನು ಈ MOU ಒದಗಿಸುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಮೊದಲಿಗೆ ಕೀ ಡೆಸಿಷನ್ ಏನು ಅಂತ ನೋಡೋಣ. ಸೊ ಈಗಾಗಲೇ ಹೇಳೋ ಥರ ಫಾರೆಸ್ಟ್ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಇದು ಒಂದು MOU ಅನ್ನು ಸೈನ್ ಮಾಡ್ಕೊಂಡಿದೆ. ಯಾರ ಜೊತೆ? ಬ್ಯಾಂಕ್ ಆಫ್ ಬರೋಡಾ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಗ್ರೂಪ್ C ಎಕ್ಸಾಮ್ಗಳಲ್ಲಿ ನಾವು ಈ ರೀತಿಯಾದ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಯಾವ ಒಂದು ಬ್ಯಾಂಕ್ ಜೊತೆಗೆ ಕರ್ನಾಟಕ ಸರ್ಕಾರ ಇನ್ಶೂರೆನ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಶೂರೆನ್ಸ್ಗೆ ಸೈನ್ ಮಾಡಿದೆ ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾ ಬರುತ್ತೆ ಅದು. ಆ್ಯಂಡ್ ಇದು ಮುಖ್ಯವಾದ ಉದ್ದೇಶ ಏನು ಅಂದರೆ ಸೋಷಿಯಲ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಒದಗಿಸುವಂಥದ್ದು. ತದನಂತರ ಕವರೇಜ್ ಡೀಟೇಲ್ಸನ್ನು ನೋಡಿದ್ರೆ ಯಾವ ರೀತಿಯಾಗಿ ಈ ಒಂದು ವಿಮೆಯನ್ನು ಕೊಡ್ತಾರೆ, ಇನ್ಶೂರೆನ್ಸನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನೋಡಿದಾಗ 1 crore ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸನ್ನು ಯಾರಿಗೆ? ಪರ್ಮನೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್. ಈಗ ಪರ್ಮನೆಂಟಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಏನಿರ್ತಾರೆ ಅವರಿಗೆ ಏನಾದರೂ ಅವರು ಡ್ಯೂಟಿಯಲ್ಲಿ ಇರುವಾಗ ಇಲ್ಲ ಬೇರೆ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು, ಅಪಘಾತ ಆಯಿತು ಅಂದರೆ ಅವರಿಗೆ 1 crore ಅಷ್ಟು ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಆಗಿ ಅವರೇನಾದ್ರು ಮರಣವನ್ನು ಹೊಂದಿದ್ರೆ ಅವರ ಫ್ಯಾಮಿಲಿಗೆ 1 crore ಇನ್ಶೂರೆನ್ಸನ್ನು ಕೊಡ್ತಾರೆ. ತದನಂತರ ಏನು ಅಂದರೆ ಔಟ್ಸೋರ್ಸ್ ಪರ್ಸ್ನಲ್ ಯಾರಾದರೂ ಇದೆ, ಈಗ ಔಟ್ಸೋರ್ಸ್ ಮಾಡಿರೋವಂಥವ್ರು ಇದ್ದಾರೆ ಅಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಅವರು ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿರಲ್ಲ,
ಫಾರ್ ಸಮ್ ಪೀರಿಯಡ್ ಅವ್ರನ್ನ ತೊಗೊಂಡಿರ್ತಾರೆ ಕೆಲಸಕ್ಕೆ. ಸೊ ಅಂಥವ್ರಿಗೆ 20 ಲಕ್ಷ ಇನ್ಶೂರೆನ್ಸನ್ನು ಕೊಡ್ತೀವಿ ಅನ್ನೋದು. ಅದೇ ರೀತಿಯಾಗಿ ಏನಾದರೂ ಡೆತ್ ಅಕರ್ಸ್ ವೈಲ್ ಆನ್ ಡ್ಯೂಟಿಯಲ್ಲಿದ್ದಾಗ ಏನಾದರೂ ಅಪಘಾತ ಆಗಿ ಅವರು ಸಾವನ್ನಪ್ಪಿದ್ದಾರೆ ಅಂತಾನೆ ಇದರ ಜೊತೆಗೆ ಅಡಿಷ್ನಲ್ ಆಗಿ 25 ಲಕ್ಷ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ. ಈ 25 ಲಕ್ಷ ಏನಿದೆ ಇದು ಫಾರ್ ಪರ್ಮನೆಂಟ್ ಏನಿದ್ದಾರೆ ಇವ್ರಿಗೆ, ನಾಟ್ ಫಾರ್ ಔಟ್ಸೋರ್ಸ್ ಪರ್ಸ್ನಲ್. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಏನು ನೋಡ್ತೀವಿ ಅಂತಂದರೆ ಯಾಕೆ ಈ ಒಂದು ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮೊದಲಿಗೆ ಇಂಪ್ಲಿಮೆಂಟೇಷನ್ ಯಾವ ರೀತಿಯಾಗಿ ಮಾಡ್ತಾರೆ, ತದನಂತರ ಯಾಕೆ ಈ ಒಂದು ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಸೊ ಮೊದಲಿಗೆ ಹೇಗೆ ಇಂಪ್ಲಿಮೆಂಟೇಷನ್ ಅಂದರೆ ಇನ್ಶೂರೆನ್ಸ್ ಬಂದು ಬ್ಯಾಂಕ್ ಆಫ್ ಬರೋಡಾ ಕೊಡುತ್ತೆ. ಸೊ ಈ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ಸ್ಯಾಲರಿಗೆ ಕ್ರೆಡಿಟ್ ಆಗ್ತಾ ಇರುವಂತಹ ಅಕೌಂಟ್ ಇರಬೇಕು. ಅಂದರೆ ಈಗ ಯಾರೋ ಒಬ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ ಅಂದರೆ ಅವರಿಗೆ ಹೋಗ್ತಾ ಇರುವಂಥ ಸ್ಯಾಲರಿ ಏನಿದೆ ಆ ಅಕೌಂಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರಬೇಕು ಮೊದಲಿಗೆ. ಎರಡನೇದಾಗಿ ಏನು ಅಂತಂದರೆ ಅವರಿಗೆ ಈ ಒಂದು ಏನು ಇನ್ಶೂರೆನ್ಸ್ ಕವರೇಜ್ ಏನಿದೆ ಇದು 70 ವರ್ಷಗಳವರೆಗೆ ಇರುತ್ತೆ. ಅಂದರೆ 70 ಇಯರ್ಸ್ವರೆಗೂ ಈ ಒಂದು ಇನ್ಶೂರೆನ್ಸ್ ಕ್ಲೇಮನ್ನು ಅವರು ಮಾಡ್ಕೋಬೋದು ಅಥವಾ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅನ್ನೋದು. ಆ್ಯಂಡ್ ಅದರ ಜೊತೆಗೆ 10 ಲ್ಯಾಕ್ ಲೈಫ್ ಇನ್ಶೂರೆನ್ಸ್ನ ಕೂಡ ಕೊಡ್ತಾರೆ ಯಾರಿಗೆ, ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ. ಸೊ ಇದಿಷ್ಟು ಇಂಪ್ಲಿಮೆಂಟೇಷನ್ನ ಡೀಟೇಲ್ಸ್ ಆಯಿತು. ಈಗ ಯಾಕೆ ಈ ಒಂದು ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮಗೆ ಬೇಕು. ಏನಕ್ಕೆ ಅಂದರೆ ಮೊದಲಿಗೆ ಏನು ಅಂದರೆ ಫ್ರಂಟ್ ಲೈನ್ ಫಾರೆಸ್ಟ್ ಸ್ಟಾಫ್ ಏನಿದ್ದಾರೆ, ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳೇನಿದ್ದಾರೆ ಅವರು ಹಲವಾರು ಬಾರಿ ಏನಾಗಿದೆ ಅಂತಂದರೆ ಈಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಿಂದ ಇರ್ಬೋದು, ಅಂದರೆ ಅಥವಾ ಈ ಒಂದು ಏನು ಕಾಡು ಪ್ರಾಣಿಗಳ ಅಟ್ಯಾಕಿಂದ ಇರ್ಬೋದು, ಇಲ್ಲ ಬೇರೆ ಒಂದು ಕಾರಣಗಳಿಂದ ತಮ್ಮ ಜೀವವನ್ನು ಅವರು ಕಳ್ಕೊಳ್ಳೋದಿರ್ಬೋದು, ಇಲ್ಲ ಅಂತಂದರೆ ತಮ್ಮ ಜೀವವನ್ನು ಒತ್ತೆ ಇಟ್ಟು ಅವರು ಬೇರೆಯವರ ಜೀವವನ್ನು ಉಳಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿರುವಾಗ ಅವರ ಒಂದು ಏನಂತೀವಿ ಅವರ ಒಂದು ಜೀವ ರಕ್ಷಣೆ ಇರ್ಬೋದು, ಇಲ್ಲ ಅವರ ಒಂದು ಫ್ಯಾಮಿಲಿಯ ರಕ್ಷಣೆ ಇರ್ಬೋದು, ಇಟ್ ಬಿಕಮ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ನಮೆಂಟ್. ಸೊ ಹಾಗಾಗಿ ಅವರನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ತದನಂತರ ಯಾರೋ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ಸ್ ಆಯಿತು ಅಂತಲೇ ಅದರಿಂದ ಅವರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ತದನಂತರ ಏನಾಗುತ್ತೆ ಅಂದರೆ ಆ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳೇನಿರ್ತಾರೆ ಅವರ ಒಂದು ಮಾರಲ್ ಇಲ್ಲಿ ಬೂಸ್ಟ್ ಆಗುತ್ತೆ. ನಂತರ ಏನು ಅಂದರೆ ಇಟ್ ಆಲ್ಸೋ ಸ್ಟ್ರೆಂಥನ್ಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್. ಏನಾಗುತ್ತೆ ಅಂತಂದಾಗ ಈಗ ನಾನೇ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಅಂದರೆ ನನಗೆ ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ ಅಂದಾಗ ನಾನು ಧೈರ್ಯವಾಗಿ ಹೋಗ್ತೀನಿ. ಓಕೆ ಫೈನ್, ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿಗೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಬರುತ್ತೆ ಅನ್ನುವಂಥ ಒಂದು ಧೈರ್ಯ ಇರುತ್ತೆ. ಸೊ ಆದ್ದರಿಂದ ಏನು ಮಾಡ್ಬೋದು, ನಾನು ಆರಾಮಾಗಿ ಹೋಗಿ ಅಲ್ಲಿ ಕೆಲಸ ಕೂಡ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ಒಂದು ಮೊರಲ್ ಬೂಸ್ಟನ್ನು ಮಾಡುತ್ತೆ ಅದಕ್ಕಾಗಿ ನಾವು ಈ ಒಂದು ಏನಂತೀವಿ ಇನ್ಶೂರೆನ್ಸ್ನ ಕೊಡೋದಕ್ಕೆ ಮುಂದಾಗಿದ್ದೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಸೇವೆ ಮತ್ತು ಅವರ ಒಂದು ಸ್ಯಾಕ್ರಿಫೈಸ್ ಏನಿದೆ ಅದಕ್ಕಾಗಿ ಇದು ಒಂದು ಗೌರವ ನೀಡುವ ಒಂದು ಕ್ರಮವಾಗಿದೆ ಅಂತ ಸರ್ಕಾರ ಹೇಳಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಒಂದು ಕಡೆ ಪ್ರಿಲಿಮ್ಸಲ್ಲಿ ಈಗಾಗಲೇ ಹೇಳಿರೋ ಥರ ಯಾವ ಒಂದು ಬ್ಯಾಂಕ್ ನೋಡಿದ್ರೆ ಕರ್ನಾಟಕ ಸರ್ಕಾರ ಇನ್ನು ಇನ್ಶೂರೆನ್ಸ್ ಕೊಡೋದಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಇನ್ಶೂರೆನ್ಸ್ ಕವರೇಜ್ಗೆ ಸೈನ್ ಮಾಡಿದೆ ಅಂತ ಕೇಳ್ಬೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಸರ್ಕಾರ ಯಾವ ರೀತಿಯಾದ ಸ್ಟೆಪ್ಸನ್ನು ತಗೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಅಂತ ಬಂದಾಗ, ಇಲ್ಲ ಒಂದು ಏನಂತೀವಿ ಫಾರೆಸ್ಟ್ ಪರ್ಸ್ನಲ್ ಏನಿದ್ದಾರೆ ಅವರ ಒಂದು ಪ್ರೊಟೆಕ್ಷನ್ಗೆ ಯಾವ ರೀತಿಯಾದ ಸ್ಟೆಪ್ಸನ್ನು ತಗೊಂಡಿದ್ದಾರೆ ಅಂತ ಬಂದಾಗ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ದಿ ಅರ್ಬನ್ ಫ್ಯೂಚರ್ ವಿತ್ ಸಿಟೀಸ್ ಆಸ್ ಡೈನಾಮಿಕ್ ಎಕೋಸಿಸ್ಟಮ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಇದು ಕೇವಲ ನಮ್ಮ ಒಂದು ಅರ್ಬನ್ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ನಗರಗಳನ್ನು ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡ್ತೀವಿ ಅಥವಾ ನಗರ ಯೋಜನೆಗಳೇನಿದೆ ಅದರ ಕುರಿತಾಗಿರುವಂತಹ ಒಂದು ಆರ್ಟಿಕಲ್ ಅಲ್ಲ. ಬದಲಿಗೆ ಏನು ಮಾತಾಡ್ತಾ ಇದೆ ಅಂತಂದರೆ ಜನರು ಮತ್ತು ಹೇಗೆ ಮೈಗ್ರೇಷನ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಇಲ್ಲ ಜನರ ಒಂದು ಐಡೆಂಟಿಟಿ ಏನಿದೆ ಇದೆಲ್ಲ ಯಾವ ರೀತಿಯಾಗಿ ನಮ್ಮ ಒಂದು ಅರ್ಬನ್ ಪ್ಲ್ಯಾನಿಂಗನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಕೇವಲ ಈಗ ಒಂದು ಸಿಟಿ ಅಂತ ಬಂದಾಗ ಕೇವಲ ಅರ್ಬನ್ ಪ್ಲ್ಯಾನಿಂಗ್ ಮಾತ್ರ ಅಲ್ಲ, ಅಂದರೆ ಬರೀ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಿರ್ಬೋದು, ಇಲ್ಲ ಏನೋ ಒಂದು ಸ್ಕೀಮ್ಸನ್ನು ಒದಗಿಸೋದು ಇದಷ್ಟೇ ಅಲ್ಲ. ಬದಲಿಗೆ ಅಲ್ಲಿರುವಂಥ ಜನ ಏನಿದ್ದಾರೆ ಅಲ್ಲಿ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಪ್ಲ್ಯಾನಿಂಗ್, ಇಟ್ ಈಸ್ ಮೇನ್ಲಿ ಅಬೌಟ್ ದ ಪೀಪಲ್ ಹೂ ಲಿವ್ ದೇರ್ ಅನ್ನೋದರ ಕುರಿತಾಗಿ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಆಗಿ ನಾವು ಈಗಾಗಲೇ ಹೇಳಿರೋ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ, ಅಂದರೆ ಈಗ ರೋಡ್ಗಳನ್ನು ಡೆವಲಪ್ ಮಾಡೋದಿರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದಿರ್ಬೋದು, ಇದ್ರ ಬಗ್ಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಹೊರತಾಗಿ
ಅಲ್ಲಿ ವಾಸಿಸ್ತಾ ಇರುವಂತಹ ಜನರನ್ನು ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬದಲಿಗೆ ಜಸ್ಟ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನಾವು ಏನು ಏಬಯಾಟಿಕ್ ಥಿಂಗ್ಸ್ ಏನಿದೆ ಅಂದರೆ ಈಗ ರೋಡ್ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬದಲಿಗೆ ನಾವು ಜನರ ಒಂದು ಡೈವರ್ಸಿಟಿ ಏನಿದೆ, ಅಲ್ಲಿ ಇನ್ಹೆಬಿಟ್ ಮಾಡ್ತಾ ಇರುವಂಥ ಜನರು ಏನಿದ್ದಾರೆ ಅವರ ಒಂದು ಲೈಫ್ಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಕೋರ್ ಐಡಿಯಾ ಏನು ಅಂತ, ಕೋರ್ ಪ್ರಾಬ್ಲಮ್ ಏನು ಅನ್ನೋದು ಅರ್ಥ ಆಗಿದೆ. ಸಿಟೀಸ್ ಏನಿದೆ, ಡೆವಲಪ್ಮೆಂಟ್ ಪಾಲಿಸಿ ಇನೋವೇಷನ್ ಓಕೆ, ಅರ್ಬನ್ ಪ್ಲಾನಿಂಗ್ ಏನಿದೆ ಆಫನ್ ಇಗ್ನೋರ್ಸ್ ದ ಪೀಪಲ್ ಹೂ ಲಿವ್ ಇನ್ ದೆಮ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಆದಾಗ ಅಂದರೆ ಜನರನ್ನು ಅರ್ಥ ಮಾಡ್ಕೊಂಡಿರೋ ಕೇವಲ ಡೆವಲಪ್ಮೆಂಟ್ ಅಥವಾ ಪ್ಲಾನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಒಂದು ಗ್ಯಾಪ್ ಡೆವಲಪ್ ಆಗುತ್ತೆ. ನಾವು ಏನು ಸಿಟಿ ಡಿಸೈನ್ ಮಾಡ್ತಾ ಇದ್ದೀವಿ ಆ ಡಿಸೈನ್ ಮತ್ತು ಅಲ್ಲಿರುವಂತಹ ಜನರ ಒಂದು ಲಿವಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ಜನರು ಏನಿದ್ದಾರೆ ಅವರ ಮಧ್ಯೆ ಒಂದು ಗ್ಯಾಪ್ ಇದಾಗುತ್ತೆ. ಅಂದರೆ ಡಿಸೈನ್ ಮತ್ತು ಒಂದು ಜನ ಏನಿದ್ದಾರೆ ಇವರ ಮಧ್ಯೆ ಒಂದು ಗ್ಯಾಪ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಆರ್ಟಿಕಲಲ್ಲಿ ಒಂದು ವರ್ಡನ್ನು ಅವರು ಯೂಸ್ ಮಾಡಿದ್ದಾರೆ. ಏನು ಅಂದರೆ ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಅನ್ನುವಂಥದ್ದು. ಸೊ ಈ ವರ್ಡ್ ಏನಿದೆ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ನೀವು ಇದನ್ನ ನಿಮ್ಮ ಆನ್ಸರ್ ರೈಟಿಂಗಲ್ಲಿ ಈ ರೀತಿಯಾದ ವರ್ಡ್ಸನ್ನು ಯೂಸ್ ಮಾಡಿದಾಗ ನಿಮ್ಮ ಆನ್ಸರ್ಗೆ ಒಂದು ಎಡ್ಜ್ ಸಿಗುತ್ತೆ. ಸೊ ಈ ರೀತಿಯಾದ ವರ್ಡ್ಸ್ ಏನಿದೆ ಇದನ್ನ ನೀವು ಎಲ್ಲರೂ ನೋಟ್ ಮಾಡ್ಕೊಂಡಿರಿ. ಆ್ಯಂಡ್ ಸೊ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಅನ್ನುವಂಥ ಪದ ಬಳಕೆಯನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ಒಂದು ಏನು ವಲಸೆ ಬಂದಿರ್ತಾರೆ, ಮೈಗ್ರೇಟ್ ಆಗಿರುವಂತಹ ಜನರು ಏನಿರ್ತಾರೆ ಅವರು ನಗರಕ್ಕೆ ಹೊಂದ್ಕೊಳ್ಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇರುತ್ತೆ. ಓಕೆನಾ. ಸೊ ಈ ಒಂದು ಪ್ರೆಷರ್ ಏನಿದೆ ಅಟ್ ದ ಸೇಮ್ ಟೈಮ್ ಆ ಪ್ರೆಷರ್ನ ಮೈಗ್ರೆಂಟ್ಸ್ ಕೂಡ ಅನುಭವಿಸ್ತಾ ಇರ್ತಾರೆ. ಇನ್ನು ಈ ವಲಸೆ ಬಂದಿರೋರು ಈಗ ಬೆಂಗಳೂರಿಗೆ ಯಾರು ವಲಸೆ ಬಂದಿದ್ದಾರೆ, ಬೆಂಗಳೂರಿನ ಒಂದು ಕಲ್ಚರ್ಗೆ, ಬೆಂಗಳೂರಿನ ಒಂದು ಏನು ಲಿವಿಂಗ್ ಕಲ್ಚರ್ ಇದೆ ಅದಕ್ಕೆ ಅವರು ಅಡ್ಜಸ್ಟ್ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅಂದರೆ ಬೆಂಗಳೂರಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಆ ಒಂದು ಪ್ರೆಷರ್ ಕೂಡ ಆ ಮೈಗ್ರೆಂಟ್ಸ್ ಮೇಲೆ ಇರುತ್ತೆ. ಆ್ಯಂಡ್ ಇಂತಹ ಸಮಯದಲ್ಲಿ ಲ್ಯಾಂಗ್ವೇಜ್ ಏನಿದೆ, ಲ್ಯಾಂಗ್ವೇಜ್ ಬಿಕಮ್ಸ್ ದ ಹಿಡನ್ ಬ್ಯಾರಿಯರ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಅಫಿಷಿಯಲ್ ವರ್ಕ್ ಏನಿರುತ್ತೆ, ಈಗ ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆ ಅಂತಾನೆ, ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಸೊ ಈಗ ಅವರು ಕನ್ನಡ ಬರಲ್ಲ ಅಂತಂದರೆ ಏನಾದರೂ ಅವ್ರು ಗೌರ್ಮೆಂಟ್ ಆಫೀಸಸ್ಗೆ ಹೋಗಿ ಏನಾದ್ರು ಕೆಲಸ ಆಗಬೇಕು ಅವ್ರಿಗೆ ಅಂತಂದರೆ ದೇ ಡೋಂಟ್ ನೋ ಕನ್ನಡ. ಸೊ ಡಾಮಿನೆಂಟ್ ಲ್ಯಾಂಗ್ವೇಜ್ ಏನು? ಕನ್ನಡ. ಅಲ್ಲಿ ಕರ್ನಾಟಕದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಕನ್ನಡ ಇದೆ, ಇಂಗ್ಲೀಷ್ ಕೂಡ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಕನ್ನಡ ನಮಗೆ ಇವಾಗ ಏನೋ ಫಾರ್ಮನ್ನು ನಾವು ನೋಡಿದಾಗ ಕನ್ನಡದಲ್ಲಿರುತ್ತೆ. ಸೊ ಅವ್ರಿಗೆ ಅಲ್ಲಿ ಒಂದು ಚಾಲೆಂಜನ್ನು ಅವ್ರು ಎದುರಿಸ್ತಾರೆ. ಅಟ್ ದ ಸೇಮ್ ಟೈಮ್ ಬೇರೆ ಒಂದು ಸರ್ವಿಸಸನ್ನು ನಾವು ನೋಡಿದ್ರು ಕೂಡ ಅಲ್ಲೂ ಅವರು ಕೆಲವು ಸರ್ವಿಸಸ್ಸಿಂದ ಎಕ್ಸ್ಕ್ಲೂಡ್ ಆಗ್ತಾರೆ, ಬಿಕಾಸ್ ಅವರು ಕರ್ನಾಟಕದವ್ರು ಅಲ್ಲ ಅನ್ನುವಂಥ ಕಾರಣದಿಂದ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಅವರ ಮೇಲೆ ಒಂದು ಇನ್ವಿಸಿಬಲ್ ಟ್ಯಾಕ್ಸ್ ಥರ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂದರೆ ಡ್ಯೂ ಟು ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಇಲ್ಲಿ ಅವರು ಭಾಷೆಯನ್ನು ತಗೊಂಡು ಭಾಷೆ ಯಾವ ರೀತಿಯಾಗಿ ಬ್ಯಾರಿಯರ್ ಆಗ್ಬೋದು, ಸೊ ಇದರಿಂದ ಯಾವ ರೀತಿಯಾಗಿ ವಲಸೆ ಬಂದಿರುವಂಥವರಿಗೆ ತೊಂದರೆಗಳಾಗ್ಬೋದು ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವರು ಜಾಬನ್ನು ಹುಡ್ಕೋದಕ್ಕಿರ್ಬೋದು, ಇಲ್ಲ ಮನೆಯನ್ನು ತೊಗೊಳೋದಕ್ಕೆ ಅಂದರೆ ಮನೆ ಬಾಡಿಗೆಗೆ ರೆಂಟ್ಗೆ ಸಿಗೋದಕ್ಕೂ ಅಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ. ತದನಂತರ ಹೆಲ್ತ್ ಕೇರ್ಗೆ ಇರ್ಬೋದು, ಇಲ್ಲ ಗೌರ್ಮೆಂಟ್ ಸರ್ವಿಸಸನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಇರ್ಬೋದು, ಇದು ಎಲ್ಲದಕ್ಕೂ ಅವರು ಪ್ರಾಬ್ಲಮನ್ನು ಅನುಭವಿಸ್ತಾರೆ. ಸೊ ದಿಸ್ ಬಿಕಮ್ಸ್ ಆನ್ ಇನ್ವಿಸಿಬಲ್ ಟ್ಯಾಕ್ಸ್ ಆನ್ ಮೈಗ್ರೆಂಟ್ಸ್ ಅನ್ನುವಂಥದ್ದು. ಸೊ ಇದನ್ನು ಅವರು ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಕರೆದಿದ್ದಾರೆ. ಸೊ ಈ ರೀತಿಯಾಗಿ ಆದಾಗ ಈ ಮೈಗ್ರೆಂಟ್ಸ್ ಏನಾಗ್ತಾರೆ ಅಂದರೆ ಈ ವಲಸೆ ಬಂದಿರೋರ್ಗೆ ಏನಾಗುತ್ತೆ ಅಂತಂದರೆ ಅವರ ಮೇಲೆ ಆಗುವಂಥ ಸೋಷಿಯಲ್ ಎಕನಾಮಿಕ್ ಇಂಪ್ಯಾಕ್ಟ್ ಏನು ಅಂತ ನೋಡೋಣ. ಆಗ ಅವ್ರಿಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ ಅಂತಂದರೆ ಅವರು ತಮ್ಮ ಸ್ಕಿಲ್ ಏನಿದೆ ಆ ಸ್ಕಿಲ್ಗಿಂತ ಕೆಳಗಿನ ಕೆಲಸಗಳಿಗೆ ಹೋಗುವಂಥ ಚಾನ್ಸಸ್ಗಳು ಹೆಚ್ಚಿರುತ್ತೆ. ಓಕೆನಾ. ಸೊ ಆಗ ಏನಾಗುತ್ತೆ, ಹಂಗಾದಾಗ ಮೋಸ್ಟ್ಲಿ ದೇ ಗೋ ಇನ್ ಟು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಇನ್ಫಾರ್ಮಲ್ ಇಕಾನಮಿಯನ್ನು ಅವರು ಬೆಳೆಸ್ತಾ ಹೋಗ್ತಾರೆ ಅವಾಗ. ಸೊ ಇದೆಲ್ಲ ಕೂಡ ಮತ್ತೆ ಓವರ್ ಆಲ್ ಆಗಿ ನೋಡಿದಾಗ ಇಟ್ ಅಫೆಕ್ಟ್ಸ್ ದ ಸಿಟಿ. ಬಟ್ ನಾವು ಈ ರೀತಿಯಾದ ಒಂದು ಸಣ್ಣ ವಿಷಯಗಳನ್ನು ಮರಿತಾ ಇದ್ದೀವಿ ಅನ್ನೋದ್ರ ಕುರಿತಾಗಿ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಅರ್ಬನ್ ಪ್ಲಾನಿಂಗ್ ಏನು ಮಾಡ್ತಾ ಇದ್ದೀವಿ ನಾವು, ಈ ಅರ್ಬನ್ ಪ್ಲಾನಿಂಗ್ ಏನಾಗ್ತಾಯಿದೆ ಅಂತಂದರೆ ಒಂದು ಐಡಿಯಲ್ ರೆಸಿಡೆಂಟ್ಗೆ ಕ್ರಿಯೇಟ್ ಆಗಿರೋ ಥರ ಇದೆ. ಅಂದರೆ ಒಂದು ಐಡಿಯಲ್ ರೆಸಿಡೆಂಟ್ಗೆ ಅಂದರೆ ಈಗ ಬೇರೆ ಬೇರೆ ಡೈವರ್ಸಿಟಿ, ಈಗ ವಲಸೆ ಬಂದಿರೋರು ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕಕ್ಕೆ ವಲಸೆ ಬರ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈವನ್ ಫಾರಿನ್ ಕಂಟ್ರೀಸಿಂದ ಇಲ್ಲಿ ಬರ್ತಾ ಇರೋವಂಥದ್ದು. ನಮ್ಮ ಒಂದು ಅರ್ಬನ್ ಪ್ಲಾನಿಂಗ್ ಹೇಗಿರಬೇಕು ಅಂತಂದರೆ ಎಲ್ಲರಿಗೂ ಒಗ್ಗೋ ರೀತಿಯಾಗಿ ಇರಬೇಕು. ಬದಲಿಗೆ ಯಾವ ರೀತಿಯಾಗಿದೆ ಅಂತಂದರೆ ಮೇನ್ಲಿ ಒಂದು ಐಡಿಯಲ್ ರೆಸಿಡೆಂಟನ್ನು ಕ್ರಿಯೇಟ್ ಮಾಡ್ತಾ ಇದೀವಿ ಹೊರತು ಬೇರೆ ಡೈವರ್ಸಿಟಿಯನ್ನು ಆಕ್ಸೆಪ್ಟ್ ಮಾಡೋ ರೀತಿಯಾಗಿ ನಮ್ಮ ಒಂದು ಅರ್ಬನ್ ಪ್ಲಾನಿಂಗ್ ಇಲ್ಲ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವನ್ ನಾವು ಸ್ಮಾರ್ಟ್ ಸಿಟೀಸನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೋದರೂ ಕೂಡ ಇದು ಸ್ಮಾರ್ಟ್ ಆಗಿರುವಂಥ ಜನರಿಗೆ ಮಾತ್ರನೇ ಯೂಸ್ಫುಲ್ ಆಗ್ತಾ ಇದೆ.
ಈಗ ಅದನ್ನು ಈಗ ಸ್ಮಾರ್ಟ್ ಸಿಟಿ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಅಂತಂದರೆ ದೇ ಆರ್ ಲೆಫ್ಟ್ ಬಿಹೈಂಡ್ ಇನ್ ದ ಪ್ಲ್ಯಾನಿಂಗ್. ಸೊ ಆ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ಗೆ ಬಂದಾಗ ಇಲ್ಲಿ ಅರ್ಬನ್ ಪ್ಲ್ಯಾನಿಂಗ್ ಏನು ಕೆಲವೊಂದು ಅಸಂಪ್ಷನ್ಸನ್ನು ಮಾಡ್ಕೊತಾ ಇದ್ದಾರೆ. ಏನು ಅಂತಂದರೆ ಸ್ಟ್ಯಾಟಿಕ್ ಪಾಪ್ಯುಲೇಷನ್ ಇರುತ್ತೆ ಅನ್ನುವಂತಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಲ್ಲ ಇಲ್ಲ ಡಿಕ್ರೀಸ್ ಆಗಲ್ಲ ಅನ್ನುವಂಥದ್ದು ಇರ್ಬೋದು. ಮತ್ತು ಹೋಮೋಜನಸ್ ಯೂಸರ್ ಇರ್ತಾರೆ, ಅಂದರೆ ಅದೇ ಈಗ ಏನು ಹೇಳಿದೆ ನಾನು, ಅಂದರೆ ಡೈವರ್ಸಿಟಿಯನ್ನು ಇಲ್ಲಿ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಬದಲಿಗೆ ಬಂದಿರೋ ಜನ ಎಲ್ಲರೂ ಒಂದೇ ರೀತಿಯಾಗಿ ಇರಬೇಕು, ಅಂದರೆ ಐಡಿಯಲ್ ರೆಸಿಡೆಂಟ್ ಆಗಿರಬೇಕು ಅನ್ನುವಂಥದ್ದು. ತದನಂತರ ಫಿಕ್ಸ್ಡ್ ಐಡೆಂಟಿಟಿಗಳನ್ನು ಇಟ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಸ್ಟ್ರಕ್ಚರಲ್ ಪ್ರಾಬ್ಲಮ್ಸನ್ನು ನಾವು ಅನುಭವಿಸ್ತೀವಿ. ನಮ್ಮ ಒಂದು ಏನು ಪ್ಲ್ಯಾನಿಂಗ್ ಏನಿದೆ ಇಟ್ ವೋಂಟ್ ಬಿ ಎಫೆಕ್ಟಿವ್ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ರಿಯಾಲಿಟಿಗೆ ನಾವು ಬಂದಾಗ ಏನಾಗುತ್ತೆ, ಸಿಟೀಸ್ ಆರ್ ಡೈವರ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಈಗ ಬೆಂಗಳೂರು ಒಂದು ಕಾಲದಲ್ಲಿ ಅಷ್ಟಾಗಿ ಡೆವಲಪ್ ಆಗಿಲ್ಲ, ಬಟ್ ಇವಾಗ ಇಟ್ ಹ್ಯಾಸ್ ಬಿಕಮ್ IT ಕ್ಯಾಪಿಟಲ್ ಆಫ್ ಇಂಡಿಯಾ. ಆ್ಯಂಡ್ ಇನ್ನು ಮುಂದೆ ಸ್ವಲ್ಪ ವರ್ಷ ಅವರೇ ಕ್ವಾಂಟಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಕೂಡ ಆಗುತ್ತೆ. ಸೊ ಈ ರೀತಿಯಾಗಿರುವಾಗ ಹೇಗೆ ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಹೋಗ್ತಾ ಇದ್ದೀವಿ, ಅದೇ ರೀತಿಯಾಗಿ ನಮ್ಮ ಅರ್ಬನ್ ಪ್ಲ್ಯಾನಿಂಗ್ ಕೂಡ ಚೇಂಜ್ ಆಗಬೇಕು ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಏನು ಅಂದರೆ ಮೈಗ್ರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಲೇಬರ್, ಸ್ಕಿಲ್ ಮತ್ತು ಟ್ಯಾಕ್ಸಸ್ ಈ ಮೂರಕ್ಕೂ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಂದು ಕಡೆ ಲೇಬರ್ಗೆ ಚೀಪ್ ಲೇಬರ್ ಸಿಗುತ್ತೆ ಮತ್ತು ಸ್ಕಿಲ್ಡ್ ಲೇಬರ್ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಪೇ ಮಾಡುವಂಥ ಟ್ಯಾಕ್ಸಸ್ ಏನು ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿದೆ ಇಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ಏನಿದೆ ಎಲ್ಲದ್ರ ಮೇಲೂ ಕೂಡ ಅದು ಅಫೆಕ್ಟ್ ಆಗುತ್ತೆ ಅನ್ನೋದು. ಬಟ್ ಸ್ಟಿಲ್ ದೇ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಫುಲ್ ಆಕ್ಸೆಸ್. ಆ ಒಂದು ಸಿಟಿ ಪ್ಲ್ಯಾನಿಂಗ್ ಏನಿದೆ, ಅರ್ಬನ್ ಪ್ಲ್ಯಾನಿಂಗ್ ಏನಿದೆ ಅದರ ಒಂದು ಫುಲ್ ಬೆನಿಫಿಟ್ಸನ್ನು ಅವರು ಬಳಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ದ ರಿಯಾಲಿಟಿ ಅನ್ನೋದನ್ನು ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಏನು ಮಾಡಬೇಕು, ನಮ್ಮ ಒಂದು ಅರ್ಬನ್ ಪ್ಲ್ಯಾನಿಂಗಲ್ಲಿ ನಾವು ಏನನ್ನು ಚೇಂಜ್ ಮಾಡಬೇಕು, ಏನು ಸೊಲ್ಯೂಷನ್ಸ್ ಬೇಕು ಅನ್ನೋದನ್ನು ಕೂಡ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅದೇನು ಅಂತ ನೋಡೋಣ. ಸೊ ಮೊದಲಿಗೆ ಈ ಡಿಸೈನಿಂಗ್ ಸಿಟೀಸ್ ಫಾರ್ ಆಲ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಅವ್ರು ತಂದಿದ್ದಾರೆ. ಅಂದರೆ ಏನು ಒಂದು ಸಿಟಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಿಟಿ ಎಲ್ಲರಿಗೂ ಅದು ಅಡ್ಜಸ್ಟ್ ಆಗುವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ಸೊ ಏನು ಚೇಂಜ್ ಮಾಡಬೇಕು, ಮೊದಲಿಗೆ ವಾಟ್ ನೀಡ್ಸ್ ಟು ಬಿ ಚೇಂಜ್ಡ್ ಅಂತ ಬಂದಾಗ ಸಿಟಿ ಮಸ್ಟ್ ಬಿ ಸೀನ್ ಆ್ಯಸ್ ಅ ಡೈನಾಮಿಕ್ ಎಕೋಸಿಸ್ಟಮ್, ನಾಟ್ ಫಿಕ್ಸ್ಡ್ ಬ್ಲೂ ಪ್ರಿಂಟ್ಸ್. ಒಂದು ಡೈನಾಮಿಕ್ ಎಕೋಸಿಸ್ಟಮ್ ಅಂತ ಬಂದಾಗ ಅದು ಚೇಂಜ್ ಆಗ್ತದೆ, ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುವಂಥ ಒಂದು ಮಾಡೆಲ್ ಆಗಿ ಸಿಟಿಗಳನ್ನು ನೋಡಬೇಕು. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ದೇ ಶುಡ್ ಎಕ್ಸ್ಪ್ಯಾಂಡ್ ಆ್ಯಂಡ್ ರೀಕಾನ್ಫಿಗರ್ ಓವರ್ ಟೈಮ್. ಈಗ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸತಿ ಆ ಪ್ಲ್ಯಾನಿಂಗ್ ಏನಿದೆ, ಅರ್ಬನ್ ಪ್ಲ್ಯಾನಿಂಗ್ ಏನಿದೆ ಅದನ್ನು ಚೇಂಜ್ ಮಾಡ್ತಾ ಬರಬೇಕು. ಆಗಿನ ಒಂದು ಕಾಲಕ್ಕೆ ಏನು ಬೇಕೋ ಅವುಗಳನ್ನು ಆ್ಯಡ್ ಮಾಡಿಕೊಂಡು ಏನು ಹಳೇದಾಗಿದೆ ಅದನ್ನು ತಕ್ಕೊಂಡು ಹೋಗುವಂಥದ್ದು. ತದನಂತರ ಮೈಗ್ರೇಷನ್ ಮತ್ತು ಡೈವರ್ಸಿಟಿಯನ್ನು ಈ ಅರ್ಬನ್ ಪ್ಲ್ಯಾನಿಂಗಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಏನು ಅಂದರೆ ಲಾಂಗ್ ಟರ್ಮ್ ರೆಸಿಡೆಂಟ್ಸ್ ಮತ್ತು ನ್ಯೂ ಕಮರ್ಸ್ ಇಬ್ಬರನ್ನೂ ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಒಂದು ಕಡೆ ಮೈಗ್ರೆಂಟ್ಸ್ ಏನಿದ್ದಾರೆ ಅವರಿಗೆ ಒಗ್ಗೋ ರೀತಿಯಾಗಿ ನಮ್ಮ ಒಂದು ಅರ್ಬನ್ ಪ್ಲ್ಯಾನಿಂಗ್ ಇರಬೇಕು. ಮತ್ತು ಅರ್ಬನ್ ಪ್ಲ್ಯಾನಿಂಗ್ ಏನಿದೆ ಅದು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುವ ರೀತಿಯಲ್ಲಿ ಡಿಸೈನ್ ಮಾಡಿರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಮೈಗ್ರೆಂಟ್ಸ್ ಜೊತೆಗೆ ಏನಂದರೆ ಈಗ ಮೈಗ್ರೆಂಟ್ಸ್ ಜೊತೆಗೆ ಹಳೊಬ್ಬರು ಏನಿರ್ತಾರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಿಯನ್ಸ್ ಏನಿರ್ತೀವಿ, ನಮ್ಮ ಜೊತೆಗೆ ಬೇರೆಯವ್ರು ಏನು ಬರ್ತಾರೆ, ಮೈಗ್ರೆಂಟ್ಸ್ ಏನು ವಲಸೆ ಏನು ಬರ್ತಾರೆ ಅವರಿಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ಅರ್ಬನ್ ಪ್ಲ್ಯಾನಿಂಗನ್ನು ಡಿಸೈನ್ ಮಾಡಬೇಕು. ಸೊ ಆಗ ಮಾತ್ರನೇ ಅರ್ಬನ್ ಪ್ಲ್ಯಾನಿಂಗ್ ಏನಿದೆ ಇಟ್ ವಿಲ್ ಬಿ ಅಪ್ ಟು ಡೇಟ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಬೆನಿಫಿಟ್ ಏನು ಮೈಗ್ರೆಂಟ್ಸ್ ಏನಿದ್ದಾರೆ ಅವ್ರಿಗೂ ಬೆನಿಫಿಟ್ಸ್ ಆಗುತ್ತೆ. ಆ ಏನು ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಏನಿದೆ ಅದು ಅವರಿಗೆ ಬರ್ಡನ್ ಆಗೋದಿಲ್ಲ ಅಂತ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಏನು ಸೊಲ್ಯೂಷನ್ಸ್ ಯಾವ ರೀತಿಯಾಗಿ ನಾವು ಸಜೆಷನ್ಸ್ ಏನು ಅಂತ ನಾವು ನೋಡಿದ್ರೆ, ಒಂದು ಇನ್ಕ್ಲೂಸಿವ್ ಅರ್ಬನ್ ಗವರ್ನೆನ್ಸ್, ಎಲ್ಲರನ್ನೂ ಏನಂತೀವಿ ಮೈಂಡಿಗೆ ತೊಗೊಂಡು ತದನಂತರ ಒಂದು ಪ್ಲ್ಯಾನಿಂಗನ್ನು ಮಾಡುವಂಥದ್ದು. ಮತ್ತು ಕಲ್ಚರಲ್ ಸೆನ್ಸಿಟಿವಿಟಿಯನ್ನು ಬೆಳೆಸುವಂಥದ್ದು. ಕಲ್ಚರಲ್ ಸೆನ್ಸಿಟಿವಿಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಆಕ್ಸೆಸಿಬಲ್ ಕಮ್ಯುನಿಕೇಷನ್, ಟ್ರೈನಿಂಗ್ ಪಬ್ಲಿಕ್ ಫೇಸಿಂಗ್ ಸ್ಟಾಫ್, ಅಂದರೆ ಯಾವ ರೀತಿಯಾಗಿ ಜನರನ್ನು ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ಪಬ್ಲಿಕ್ ಸ್ಟಾಫ್ಗಳೇನಿರ್ತಾರೆ, ಗೌರ್ಮೆಂಟ್ ಆಫೀಸಲ್ಲಿ ಇರುವಂಥ ಸ್ಟಾಫ್ಸ್ ಏನಿರ್ತಾರೆ ಅವರಿಗೆ ಸರಿಯಾಗಿ ಟ್ರೈನಿಂಗನ್ನು ಕೊಡಬೇಕು ಅಂತ ಕೂಡ ಇಲ್ಲಿ ಅವರು ಸಜೆಸ್ಟ್ ಮಾಡ್ತಿದ್ದಾರೆ. ಈಗ ಏನು ಅರ್ಬನ್ ಡೆವಲಪ್ಮೆಂಟಲ್ಲಿ ಒಂದು ಮಿಸ್ಸಿಂಗ್ ಲಿಂಕ್ ಏನಿದೆ ಇಟ್ ಈಸ್ ಎಂಪತಿ. ಸೊ ಆ ಒಂದು ಎಂಪತಿಯನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ಒಂದು ಗವರ್ನೆನ್ಸಲ್ಲಿ ಗವರ್ನೆನ್ಸನ್ನು ಎಥಿಕಲ್ ಗವರ್ನೆನ್ಸ್ ಆಗಿ ಇಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಥ್ರೂ ಎಂಪತಿ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡೋಕ್ಕೆ ಹೋದಾಗ ಒಂದು ಸಿಟಿ ಏನಿದೆ ಕೇವಲ ತನ್ನ ಒಂದು ಇನ್ಫ್ರಾಸ್ಟ್ರಕ್ಚರಿಂದ ಇಲ್ಲ ರೋಡಿಂದ ಇಲ್ಲ ಒಂದು ಎಕನಾಮಿಕ್ ಗ್ರೋತಿಂದ ಅದು ಸಕ್ಸೀಡ್ ಆಗೋದಿಲ್ಲ. ಬದಲಿಗೆ ಯಾವಾಗ ಅದು ಒಂದು ಸಕ್ಸಸ್ಸನ್ನು ಕಾಣುತ್ತೆ ಅಂತಂದರೆ ಅಲ್ಲಿರುವಂತಹ ಜನರಿಗೆ ಒಂದು ಕಂಫರ್ಟನ್ನು, ಸೆಕ್ಯೂರಿಟಿಯನ್ನು, ಡಿಗ್ನಿಟಿಯನ್ನು ಒದಗಿಸಿದಾಗ
ಆ ಒಂದು ಸಿಟಿ ಟ್ರೂಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಪರ್ಸ್ಪೆಕ್ಟಿವ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಹೇಳೋ ಥರ ನಮ್ಮ ಒಂದು ಸ್ಮಾರ್ಟ್ ಗವರ್ನೆನ್ಸ್ ಇರ್ಬೋದು, ಇಲ್ಲ ಓವರ್ ಆಲ್ ಗವರ್ನೆನ್ಸ್ ಇಶ್ಯೂ ಬಂದಾಗ, ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಂತ ಬಂದಾಗ ಆ ಟಾಪಿಕ್ಗೆ ಈ ಒಂದು ಆರ್ಟಿಕಲ್ನ ನಾವು ಬಳಸ್ಬೋದು. ಇದರಲ್ಲಿ ನಾವು ನೋಡಿರುವಂಥ ಪಾಯಿಂಟ್ಸನ್ನು, ಆ ಟರ್ಮ್ ಏನು ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಅನ್ನುವಂಥ ಟರ್ಮನ್ನು ನೋಡಿದ್ವಿ. ಆ ಟರ್ಮ್ ಇದೆಲ್ಲ ನಮಗೆ ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಡೋಪಿಂಗ್ ಮೆನೇಸ್, ಇಂಡಿಯಾ ಮಸ್ಟ್ ಮೇಕ್ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ವೆಲ್ ಫಂಡೆಡ್ ಆ್ಯಂಡ್ ಇಂಡಿಪೆಂಡೆಂಟ್. ಸೊ ಈ ಒಂದು ಆರ್ಟಿಕಲ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ನಾವು ಕಳೆದ ವಾರ ನೋಡಿದ್ವಿ ಏನು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ ಇದು ನೀಡುವಂತಹ ಒಂದು ಡೋಪಿಂಗ್ ಲಿಸ್ಟಲ್ಲಿ ಭಾರತ ಸತತವಾಗಿ 3ನೇ ಬಾರಿಗೆ ಟಾಪ್ ಲಿಸ್ಟಲ್ಲಿದೆ. ಅಂದರೆ ಫಸ್ಟ್ ರ್ಯಾಂಕಲ್ಲಿದೆ. ಏನರಲ್ಲಿ ಅಂತಂದರೆ ಡೋಪಿಂಗ್. ಈ ಡೋಪಿಂಗ್ ಅಂದರೆ ಏನು ಅಂತಂದರೆ, ಕ್ರೀಡಾಪಟುಗಳು ತಮ್ಮ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಡ್ರಗ್ಸ್ಗಳ ಮೊರೆ ಹೋಗ್ತಾರೆ. ಅಂದರೆ ಈ ಒಂದು ಏನು ಮೆಡಿಸಿನ್ಸ್ ಇಲ್ಲ, ಡ್ರಗ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೆರಾಯ್ಡ್ಸ್ ಇರ್ಬೋದು, ಈ ರೀತಿಯಾಗಿ ಡ್ರಗ್ಸ್ಗಳನ್ನು ತೊಗೊಳ್ಳೋದು. ಸೊ ಆ ಒಂದು ಲಿಸ್ಟಲ್ಲಿ ಭಾರತ ನಂಬರ್ 1ನಲ್ಲಿದೆ. ಸೊ ಅದಕ್ಕೆ ರಿಲೇಟ್ ಆಗಿರುವಂತಹ ಪಾಯಿಂಟ್ಸ್ ಏನಿತ್ತು ಅಂದರೆ ಯಾಕೆ ಇದಾಗ್ತಾ ಇದೆ ಮತ್ತು ಏನು ಮಾಡಬೇಕು ಅನ್ನೋದರ ಕುರಿತಾಗಿ ನಾವು ಹಿಂದಿನ ಆರ್ಟಿಕಲಲ್ಲಿ ನೋಡಿದ್ದೀವಿ. ನೀವು ಅಲ್ಲೋಗಿ ಇದರ ಒಂದು ಸಂಪೂರ್ಣ ಡೀಟೇಲ್ಸನ್ನು ನೀವು ಅಲ್ಲಿ ತೊಗೋಬೋದು. ಈ ಒಂದು ಆರ್ಟಿಕಲಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಡೋಪಿಂಗ್ ಮೆನೇಸ್ಗೆ ನಾಡಾ ಏನಿದೆ, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ, ಇದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಿದ್ರೆ ಈ ಡೋಪಿಂಗ್ ಇಶ್ಯೂ ಏನಿದೆ ಇದನ್ನ ಕಡಿಮೆ ಮಾಡ್ಬೋದು ಅನ್ನೋದರ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದನ್ನು ಇವತ್ತು ನಾವು ನೋಡೋಣ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ ವೈ ಇನ್ ನ್ಯೂಸ್ ಅಂತ ನಾವು ನೋಡಿದ್ರೆ, ಮೊದಲಿಗೆ ಇಂಡಿಯಾ ಅಮಾಂಗ್ ದ ಟಾಪ್ ಕಂಟ್ರೀಸ್ ಇನ್ ಡೋಪಿಂಗ್ ಕೇಸಸ್ ಇದನ್ನು ನಾವು ನೋಡಿದ್ವಿ. ರ್ಯಾಂಕ್ಡ್ ಫಸ್ಟ್ ಇನ್ ಪಾಸಿಟಿವ್ ಕೇಸಸ್ ಫಾರ್ 3 ಕಾನ್ಸಿಕ್ಯೂಟಿವ್, ಸತತವಾಗಿ 3ನೇ ಬಾರಿಗೆ ಇಂಡಿಯಾ ಟಾಪ್ ಪೊಸಿಷನ್ನಲ್ಲಿದೆ. ಸೊ ಇದರಿಂದ ಯಾಕೆ ಈ ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ, ಇದು ನಮ್ಮ ಒಂದು ಭಾರತದ ಒಂದು ಸ್ಪೋರ್ಟಿಂಗ್ ಎನ್ವಿರಾನ್ಮೆಂಟ್ ಏನಿದೆ ಅಥವಾ ಸ್ಪೋರ್ಟಿಂಗ್ ಆ್ಯಂಬಿಷನ್ಸ್ ಏನಿದೆ ಇದಕ್ಕೆ ಇದು ಏನಂತೀವಿ ಕುತ್ತಾಗ್ಬೋದು ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ 2029ರಲ್ಲಿ ಭಾರತ ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ಸನ್ನು ಆರ್ಗನೈಸ್ ಮಾಡಬೇಕು. 2030ಯಲ್ಲಿ ಕಾಮನ್ವೆಲ್ತ್ ಗೇಮ್ಸನ್ನು ಆರ್ಗನೈಸ್ ಮಾಡೋದು. 2036ರಲ್ಲಿ ಒಲಿಂಪಿಕ್ಸನ್ನು ಹೋಸ್ಟ್ ಮಾಡಬೇಕು ಅಂತ ಕೂಡ ಇಂಡಿಯಾ ಯೋಚಿಸ್ತದೆ. ಸೊ ಈ ರೀತಿಯಾಗಿ ಹೈ ಆ್ಯಂಬಿಷನ್ಸನ್ನು ಇಟ್ಕೊಂಡಿರುವಾಗ ಈ ರೀತಿಯಾದ ಒಂದು ನೆಗೆಟಿವ್ ನ್ಯೂಸ್ ಏನಿದೆ, ಈಗ ಡೋಪಿಂಗ್ ಇಸ್ ಅ ನೆಗೆಟಿವ್ ನ್ಯೂಸ್, ಅದರಲ್ಲಿ ಇಂಡಿಯಾ ಟಾಪ್ ಆಗಿದೆ ಅಂತಂದರೆ ಈ ಒಂದು ಏನು ಈ ಆ್ಯಂಬಿಷನ್ಸ್ ಇದೆ ಇವುಗಳನ್ನು ನಾವು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಕೆಲವು ಸಜೆಷನ್ಸನ್ನು ನೀಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡೋದು ಈ ಆ್ಯಂಬಿಷನ್ಸನ್ನು ಏನಂತೀವಿ ಸಾಕಾರಗೊಳಿಸ್ಕೋಬೋದು ಅದನ್ನು ಏನು ಅಂತ ನಾವು ನೋಡೋಣ. ಮೊದಲಿಗೆ ಕಾಸಸ್ ಆಫ್ ಡೋಪಿಂಗ್ ಏನು ಅನ್ನೋದು ಬೇಕಾಗುತ್ತೆ. ಯಾಕೆ ಭಾರತದಲ್ಲಿ ಡೋಪಿಂಗ್ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಸೊ ಯಾಕೆ ಅಂತಂದಾಗ, ಒಂದು ಪ್ರೆಷರ್ ಟು ವಿನ್ ಮೆಡಲ್ಸ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಪ್ರೆಷರ್ ಇರುತ್ತೆ. ಅಂದರೆ ಕೋಚಸಿಂದ ಪ್ರೆಷರ್ ಇರ್ಬೋದು, ಇಲ್ಲ ಅವರೇ ಒಂದು ಪರ್ಸ್ನಲ್ ಪ್ರೆಷರನ್ನು ತೊಗೊಂಡಿರ್ಬೋದು, ಆ ರೀತಿಯಾಗಿ. ತದನಂತರ ಏನು ಅಂದರೆ, ಈಗ ಒಂದು ಮೆಡಲನ್ನು ಇಲ್ಲಾಂದರೆ ಅವರು ತಮ್ಮ ಒಂದು ಆಟದ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧಿಸಿದ್ರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ಇವನ್ ದೋ ದೇ ಪ್ಲೇ ಫಾರ್ ಓನ್ಲಿ 5 to 8 ಅಥವಾ 10 years ಅವ್ರು ಆಡಿದ್ರು ಕೂಡ ತದನಂತರ ಅವ್ರಿಗೆ ಒಂದು ಜಾಬ್ ಸೆಕ್ಯೂರಿಟಿ ಇರುತ್ತೆ, ಇನ್ಕಮ್ ಸೆಕ್ಯೂರಿಟಿ ಇರುತ್ತೆ, ಆ್ಯಂಡ್ ಆಫ್ಟರ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ಕಾರಣ ಏನಾಗುತ್ತೆ, ಗೌರ್ಮೆಂಟ್ ಜಾಬ್ ಇನ್ಸೆಂಟಿವ್ಸ್ ದೊರಕುತ್ತೆ ಅನ್ನುವಾಗ ಅವ್ರೇನು ಮಾಡ್ತಾರೆ, ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ಬರುತ್ತೆ. ಸೊ ಅಕಸ್ಮಾತ್ ಏನಾದರೂ ಆ ಒಂದು ಛಲದಲ್ಲಿ ಅಂದರೆ ಆ ಒಂದು ಹೈ ಟಾರ್ಗೆಟ್ಸ್, ಹೈ ಆ್ಯಂಬಿಷನ್ಸನ್ನು ಇಟ್ಕೊಂಡಾಗ ಅವರು ದಾರಿ ತಪ್ಪುವ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕೂಡ ಡೋಪಿಂಗ್ನ ಮೊರೆ ಹೋಗುವಂಥ ಚಾನ್ಸಸ್ ಹೆಚ್ಚು. ತದನಂತರ ಏನಂದರೆ, ಈ ಇಂಟರ್ನ್ಯಾಷನಲ್ ಮೆಡಲ್ಸ್, ಈಗ ಫಾರ್ ಎಕ್ಸಾಂಪಲ್ ಒಲಿಂಪಿಕ್ ಗೇಮ್ಸ್ ಇರ್ಬೋದು, ಇಲ್ಲ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲ ಅಲ್ಲಿ ಮೆಡಲ್ಗಳನ್ನು ಗೆದ್ದಾಗ ಆ ಮೆಡಲ್ ಜೊತೆಗೆ ಹಣ ಕೂಡ ಸಿಗುತ್ತೆ. ಅಂದರೆ ಏನು ನಗದು ಬಹುಮಾನ ಏನಿರುತ್ತೆ ಅದು ಕೂಡ ಸಿಗುತ್ತೆ. ಸೊ ಆ ಕ್ಯಾಶ್ ರಿವಾರ್ಡ್ಸ್ ಏನಿರುತ್ತೆ ಇಟ್ ಈಸ್ ಯೂಶಲಿ ವೆರಿ ಹೈ. ಸೊ ಅವರ ಲೈಫ್ ಸೆಟ್ಲ್ ಆಗುತ್ತೆ ಅಲ್ಲಿ. ಸೊ ಆ ಒಂದು ದೃಷ್ಟಿಯಿಂದ ಕೂಡ ನಾವು ಅದನ್ನ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಡೋಪಿಂಗ್ ಇದು. ತದನಂತರ ಏನು ಅಂದರೆ, ಕೆಲವೊಂದು ಕ್ರೀಡಾಪಟುಗಳಲ್ಲಿ ಇದರ ಕುರಿತಾಗಿ ಅವೇರ್ನೆಸ್ಸೇ ಇರೋದಿಲ್ಲ. ಅಂದರೆ ಈ ಡೋಪಿಂಗ್ ತಪ್ಪು, ಇಲ್ಲ ಯಾಕೆ ಈ ಡೋಪಿಂಗ್ನ ಮಾಡಬಾರ್ದು ಅನ್ನೋ ಒಂದು ಬೇಸಿಕ್ ಅವೇರ್ನೆಸ್ ಇರೋದಿಲ್ಲ. ತದನಂತರ ಸಪೋರ್ಟ್ ಸ್ಟಾಫ್ ಏನಿರ್ತಾರೆ, ಅಂದರೆ ಈಗ ಅವ್ರ ಮ್ಯಾನೇಜರ್ಗಳಿರ್ಬೋದು, ಕೋಚ್ಗಳಿರ್ಬೋದು, ಇವರುಗಳು ಕೂಡ ಸಪೋರ್ಟ್ ಮಾಡ್ತಾರೆ, ಡೋಪಿಂಗನ್ನು ಎನ್ಕರೇಜ್ ಮಾಡ್ತಾರೆ, ಸೊ ದಟ್ ದೇ ವಿಲ್ ವಿನ್ ಮೆಡಲ್ಸ್ ಅನ್ನುವಂಥ ಒಂದು ಕಾರಣದಿಂದ. ಸೊ ಇದೆಲ್ಲನೂ ಭಾರತದಲ್ಲಿ ಡೋಪಿಂಗ್ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಹಾಗಾದರೆ
ವಾಡಾ ಯಾವ ರೀತಿಯಾದ ಮೆಷರ್ಸನ್ನು ತೊಗೊಂಡಿದೆ, ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಇರ್ಬೋದು, ಇಲ್ಲ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಇರ್ಬೋದು, ಯಾವ ರೀತಿಯಾದ ಒಂದು ಏನಂತೀವಿ ಮೆಷರ್ಸನ್ನು ತೊಗೊಂಡಿದೆ ಅಂತ ನೋಡಿದ್ರೆ, ಕಳೆದ ವರ್ಷದಲ್ಲಿ 2024ರಲ್ಲಿ ನೋಡಿದಾಗ ಸುಮಾರು 7,000 ಟೆಸ್ಟ್ಗಳನ್ನು ಮಾಡಿದ್ದಾರೆ. 7,000 ಟೆಸ್ಟಲ್ಲಿ ಕೇವಲ 110 ಪಾಸಿಟಿವ್ ಟೆಸ್ಟ್ಗಳೇ ಬಂದಿರೋದು. ಬಟ್ ಸ್ಟಿಲ್ ಇಟ್ ಈಸ್ ಬ್ಯಾಡ್ ಫಾರ್ ಇಂಡಿಯಾ ಅಂತಲೇ ಹೇಳ್ಬೋದು. ಅಂದರೆ ರೆಗ್ಯುಲರ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ ವ್ಯಾಡಾ ಇರ್ಬೋದು. ವ್ಯಾಡಾದ ಒಂದು ಏನಂತೀವಿ ನಿರ್ದೇಶನದ ಮೇಲೆ ನ್ಯಾಡಾ ಇದನ್ನು ಮಾಡ್ತಾ ಇರುತ್ತೆ. ಸೊ ವ್ಯಾಡಾ ಇದು ನ್ಯಾಡಾ ಬಂದು ಈ ಒಂದು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ತದನಂತರ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇದೆ. ಮತ್ತು ನೋ ಇಯರ್ ಮೆಡಿಸಿನ್ ಅನ್ನುವಂಥ ಆ್ಯಪನ್ನು ಕೂಡ ನ್ಯಾಡಾ ಪ್ರಮೋಟ್ ಮಾಡ್ತಾಯಿದೆ. ಸೊ ಆಗ ಏನಾಗುತ್ತೆ ಅಂದರೆ ಅಥ್ಲೀಟ್ಸ್ಗಳು ಅವ್ರಿಗೆ ಯಾವ್ದಾದ್ರು ಒಂದು ಮೆಡಿಸಿನನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಆ ಮೆಡಿಸನ್ ಬಗ್ಗೆ ಡೀಟೇಲ್ಸನ್ನು ಅವರು ತಿಳ್ಕೊಬೋದು ಥ್ರೂ ದಿಸ್ ಆ್ಯಪ್. ಸೊ ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತೊಗೊಂಡಿರೋದ್ರಿಂದ ದ ಕೇಸಸ್ ಹ್ಯಾವ್ ರೆಡ್ಯೂಸ್ಡ್. ಆಲ್ಮೋಸ್ಟ್ 3% ಇದ್ದಿದ್ದಂಥದ್ದು ಈಗ ಕೇವಲ 1.5%ಗೆ ಬಂದಿದೆ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಸಫಿಷಿಯೆಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಏನು ಮಾಡಬೇಕು ಅಂತಂದರೆ, ನ್ಯಾಡಾ ಏನಿದೆ ಇಟ್ ಈಸ್ ನಾಟ್ ಫುಲ್ಲಿ ಇಂಡಿಪೆಂಡೆಂಟ್. ಇದನ್ನ ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಬಾಡಿಯಾಗಿ ಮಾಡಬೇಕು. ಆ್ಯಂಡ್ ಆಲ್ಸೋ ಅದಕ್ಕೆ ಬೇಕಾಗಿರುವಂಥ ಫಂಡಿಂಗನ್ನು ಕೂಡ ಕೊಡಬೇಕು. ಸೊ ಯಾವಾಗ ಒಂದು ಇಂಡಿಪೆಂಡೆನ್ಸಿ ಇರುತ್ತೆ ಮತ್ತು ಫಂಡಿಂಗ್ ಇರುತ್ತೆ, ಇದು ಎರಡೂ ಇದ್ದಾಗ ಏನಾಗುತ್ತೆ ಅಂದರೆ ಇದರ ಒಂದು ಎಫಿಷಿಯನ್ಸಿ ಏನಿದೆ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದಾಗ ಇಂಡಿಪೆಂಡೆಂಟ್ ಅಂದರೆ ಯಾವುದೇ ರೀತಿಯಾದ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ. ಸೊ ಯಾವಾಗ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ, ಆ ಒಂದು ಸಂಸ್ಥೆ ಏನಿದೆ ಅದು ತನ್ನ ಒಂದು ಡಿಸಿಷನ್ಸನ್ನು ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿಯಾದ ಒಂದು ಪ್ರೆಷರ್ ಇಲ್ದಿರ ಮಾಡ್ಬೋದಾಗುತ್ತೆ. ನಂತರ ಫಂಡಿಂಗ್ ಅಂತ ಬಂದಾಗ ಅವ್ರಿಗೆ ಯಾವುದೇ ಒಂದು ಹೊಸ ಇನಿಷಿಯೇಟಿವನ್ನು ಜಾರಿಗೆ ತರಬೇಕು, ಇಲ್ಲ ಏನೇ ಒಂದು ಟೆಸ್ಟ್ಗಳನ್ನು ಮತ್ತಷ್ಟು ಏನಂತೀವಿ ಹೆಚ್ಚಿನದಾಗಿ ಟೆಸ್ಟ್ಗಳನ್ನು ಮಾಡೋದಿರ್ಬೋದು, ಇಲ್ಲ ಬೇರೆ ಬೇರೆ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದಾಗ, ಅಪ್ಗ್ರೇಡ್ ಮಾಡಬೇಕು ಅಂತಂದಾಗ ಅವ್ರಿಗೆ ಫಂಡ್ಸ್ ಬೇಕಾಗುತ್ತೆ. ಇಲ್ಲ ಬೇರೆ ಮತ್ತಷ್ಟು ಸ್ಟಾಫ್ಗಳನ್ನು ಹೈರ್ ಮಾಡಬೇಕು ಅಂತಂದಾಗ ಫಂಡ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗ ಅವ್ರಿಗೆ ಸಫಿಷಿಯೆಂಟ್ ಫಂಡ್ಸನ್ನು ಕೊಡ್ತಾರೆ, ಸಫಿಷಿಯೆಂಟ್ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾರೆ, ಆಗ ಈ ಒಂದು ಏನು ಡೋಪಿಂಗ್ ಕೇಸಸ್ಗಳಿದೆ ಇದನ್ನು ತಡಿಬೋದು ಅನ್ನುವಂಥದ್ದು. ತದನಂತರ ಟೆಸ್ಟಿಂಗ್ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡೋದಿರ್ಬೋದು, ಇಲ್ಲ ಅಕೌಂಟಬಿಲಿಟಿ ಆಫ್ ಸಪೋರ್ಟ್ ಸ್ಟಾಫನ್ನು ಇದು ಮಾಡೋದು ಮತ್ತಷ್ಟು ಬಲಪಡಿಸೋದಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಏನು ಡೋಪಿಂಗ್ ಕೇಸಸ್ಗಳಿದೆ ಇವುಗಳನ್ನು ಮತ್ತಷ್ಟು ರೆಡ್ಯೂಸ್ ಮಾಡ್ಬೋದು ಅನ್ನೋ ಒಂದು ಸಜೆಷನನ್ನು ಈ ಒಂದು ಆರ್ಟಿಕಲಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋಕ್ಕೆ ಹೋದಾಗ ಒಂದು ಪ್ರಿಲಿಮ್ಸಲ್ಲಿ ಬಂದಾಗ ನಮಗೆ ಈ ವ್ಯಾಡಾ ಮತ್ತು ನ್ಯಾಡಾ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕುರಿತಾಗಿ ನೀವು ಇನ್ಫಾರ್ಮೇಷನ್ ಅಂದರೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಇದರ ಮುಖ್ಯ ಒಂದು ಫಂಕ್ಷನ್ಸ್ ಏನು, ಇದರ ಸೆಕ್ರೆಟೇರಿಯೇಟ್ ಎಲ್ಲಿದೆ, ಈ ರೀತಿಯಾದ ಇನ್ಫಾರ್ಮೇಷನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ಬಂದಾಗ ಎಸ್ಪೆಷಲಿ ಎಥಿಕ್ಸ್ ಪೇಪರಲ್ಲಿ ಸ್ಪೋರ್ಟ್ಸ್ ಎಥಿಕ್ಸ್ ಅನ್ನುವಂಥ ಒಂದು ಟಾಪಿಕ್ಗೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. FSSAI ಬಾರ್ಸ್ ಫುಡ್ ಫರ್ಮ್ಸ್ ಫ್ರಮ್ ಟರ್ಮಿಂಗ್ ಹರ್ಬಲ್ ಇನ್ಫ್ಯೂಷನ್ಸ್ ಟೀ. ಸೊ ಇಲ್ಲಿ ಏನಾಗಿದೆ ಅಂತಂದರೆ FSSAI ಏನಿದೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಇದು ಒಂದು ವಾರ್ನಿಂಗನ್ನು ಇಶ್ಯೂ ಮಾಡಿದೆ ಎಲ್ಲ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಏನಿದ್ದಾರೆ ಇವ್ರಿಗೆ. ಏನು ಅಂತಂದರೆ ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತಂದರೆ ಯಾವುದೇ ಒಂದು ಹರ್ಬಲ್ ಇನ್ಫ್ಯೂಷನ್ ಇದ್ದರೆ, ಇಲ್ಲಾಂದರೆ ಪ್ಲ್ಯಾಂಟ್ ಬೇಸ್ಡ್ ಬ್ಲೆಂಡ್ ಇದ್ದರೆ ಅದನ್ನು ಟೀ ಅಂತ ಅವರು ಹೇಳ್ಬಿಡ್ತಾಯಿದ್ರು. ಬಟ್ ಈಗ FSSAI ಏನಿದೆ ಅಂದರೆ ಈ ಕೆಮೇಲಿಯಾ ಸೈನೆಸಿಸ್ ಅನ್ನುವಂತಹ ಒಂದು ಪ್ಲ್ಯಾಂಟ್ ಏನಿದೆ ಇದರಿಂದ ತಯಾರು ಮಾಡಿರುವಂತಹ ಟೀನ ಮಾತ್ರ ಟೀ ಅಂತ ಟರ್ಮ್ ಮಾಡ್ಬೋದು. ಇಲ್ಲಾಂದರೆ ಇಟ್ ಬಿಕಮ್ಸ್ ಓನ್ಲಿ ಹರ್ಬಲ್ ಇನ್ಫ್ಯೂಷನ್ ಅಥವಾ ಪ್ಲ್ಯಾಂಟ್ ಬೇಸ್ಡ್ ಇನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಅವುಗಳನ್ನು ಟೀ ಅಂತ ಕಡಿಯೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ ಮಾಡಿದ್ದಾರೆ ಅಂದರೆ ಹಲವಾರು ಬಾರಿ ಏನು ಮಾಡಿದ್ದಾರೆ, ಈ ಫುಡ್ ಬ್ರ್ಯಾಂಡ್ಗಳು ಏನಿರ್ತವೆ ಇವರು ಈ ಒಂದು ಪ್ಲ್ಯಾಂಟನ್ನು ಯೂಸ್ ಮಾಡಿಲ್ಲ, ಬಟ್ ಯಾವುದೋ ಒಂದು ಹರ್ಬಲ್ ಇನ್ಫ್ಯೂಷನನ್ನು ಯಾವುದೋ ಒಂದು ಗಿಡಮೂಲಿಕೆಯನ್ನು ಬಳಸ್ಬಿಟ್ಟು ಅದನ್ನು ಟೀ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಮಿಸ್ ಬ್ರ್ಯಾಂಡಿಂಗ್ ಅಂಡರ್ ಲಾ. ನಮ್ಮ ಒಂದು ಲಾ ಏನಿದೆ ಇದರ ಅಂಡರಲ್ಲಿ ಇದು ಮಿಸ್ ಬ್ರ್ಯಾಂಡಿಂಗ್ ಆಗಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಇನ್ನು ಮುಂದೆ ಮಾಡಬಾರ್ದು ಅಂತ FSSAI ಹೇಳಿದೆ. ಸೊ ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಪ್ರಿಲಿಮ್ಸಲ್ಲಿ FSSAI ಇಂಪಾರ್ಟೆಂಟ್ ಆಗುತ್ತೆ. ಇದಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಡಿಸೆಂಬರ್ 8-10 ತಾರೀಕಲ್ಲಿ ಇದು FSSAI ಆಗಲೂ ಕೂಡ ನ್ಯೂಸಲ್ಲಿತ್ತು. ಯಾಕೆ ಅಂತಂದರೆ
ಫೇಕ್ ಎಗ್ಸ್ ಅಂತ ಏನೋ ಒಂದು ಇಶ್ಯೂ ಆಗಿತ್ತು ಕಾಶ್ಮೀರಲ್ಲಿ, ಅದಕ್ಕೆ ರಿಲೇಟ್ ಆಗಿ ಕೂಡ FSSAI ನ್ಯೂಸಲ್ಲಿ ಇತ್ತು. ಸೊ ಆ ಒಂದು ದೃಷ್ಟಿಯಿಂದ ನಮಗೆ FSSAI ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು. ಅದರಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಮತ್ತೆ ಈ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಯಾವ ರೀತಿಯಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಸರ್ಕಾರ ಒಂದು ಸ್ಟೆಪ್ಸನ್ನು ತಗೊಂಡಿದೆ ಅಂತ ಬಂದಾಗ, ಲೈಕ್ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಂದಾಗ ಇದನ್ನು ಕೋಟ್ ಮಾಡ್ಬೋದು. ಸೊ FSSAI ಈ ರೀತಿಯಾದ ಸ್ಟೆಪ್ಸನ್ನು ತಗೋತಾ ಇದೆ. ಸೊ ಅದರಿಂದ ಕೂಡ ಕನ್ಸ್ಯೂಮರ್ಸ್ ರೈಟ್ಸ್ ಇರ್ಬೋದು, ಕನ್ಸ್ಯೂಮರ್ಸ್ನ ಪ್ರೊಟೆಕ್ಷನ್ ಇರ್ಬೋದು ಸಾಧ್ಯವಾಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ ಅನ್ನೋದು ಒಂದು ಸೆಂಟೆನ್ಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಈಗ FSSAI ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ FSSAI ಏನಿದೆ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಅಂದರೆ ಒಂದು ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿರುವಂತಹ ಬಾಡಿ. ಏನು ಆ್ಯಕ್ಟ್ ಅದು? FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದರೆ 2008ಅಲ್ಲಿ. ಇದು ಆ್ಯಕ್ಚುಲಾಗಿ ಈ ಆ್ಯಕ್ಟ್ ಪಾಸ್ ಆಗಿದ್ದು 2006ಅಲ್ಲಿ, ಬಟ್ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು 2008ಅಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಅ ಅಟಾನಮಸ್ ಬಾಡಿ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್. ಮತ್ತು ಇದರ ಒಂದು ಮುಖ್ಯ ಏನಂತೀವಿ ರೆಸ್ಪಾನ್ಸಿಬಿಲಿಟಿ ಅಥವಾ ಫಂಕ್ಷನ್ಸ್ ಏನು ಅಂತಂದರೆ ಪ್ರೊಟೆಕ್ಟಿಂಗ್ ಆ್ಯಂಡ್ ಪ್ರಮೋಟಿಂಗ್ ಪಬ್ಲಿಕ್ ಹೆಲ್ತ್ ಥ್ರೂ ರೆಗ್ಯುಲೇಷನ್ ಆ್ಯಂಡ್ ಸೂಪರ್ವಿಷನ್ ಆಫ್ ಫುಡ್ ಸೇಫ್ಟಿ. ಸೊ ಇನ್ನು ಮತ್ತೆ ಏನೇನು ಇದರ ಒಂದು ಏನಂತೀವಿ ಇದರ ಒಂದು ರೆಗ್ಯುಲೇಷನ್ ಅಥವಾ ಪವರ್ಸ್ ಅಡಿಯಲ್ಲಿ ಬರುತ್ತೆ ಅಂತ ನಾವು ನೋಡಿದಾಗ, ಮೊದಲಿಗೆ ಏನು ಅಂತಲೇ ಒಂದು ರೆಗ್ಯುಲೇಷನ್ಸನ್ನು ಫಾಲೋ ಮಾಡುವಂಥದ್ದು, ಇಲ್ಲಾಂದರೆ ಗೈಡ್ಲೈನ್ಸನ್ನು ಸೆಟಪ್ ಮಾಡುವಂಥದ್ದು ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಫುಡ್ ಸೇಫ್ಟಿ. ಅದು ಇದರ ಮುಖ್ಯ ಕೆಲಸ. ತದನಂತರ ಏನು ಅಂದರೆ ಫುಡ್ ಸೇಫ್ಟಿ ಲೈಸೆನ್ಸ್ಗಳನ್ನು ಕೂಡ ಇದೇ ಪ್ರೊವೈಡ್ ಮಾಡೋದು. ಇಲ್ಲ ಒಂದು ಸರ್ಟಿಫಿಕೇಷನ್, ಯಾವುದೋ ಒಂದು ಬಿಸ್ನೆಸ್ಗೆ ಸರ್ಟಿಫಿಕೇಷನನ್ನು ಕೊಡಬೇಕು, ಇಲ್ಲ ಲೈಸೆನ್ಸನ್ನು ಕೊಡಬೇಕು ಅಂತಲೇ ಇಟ್ ಈಸ್ ದ ಜಾಬ್ ಆಫ್ FSSAI. ಆ್ಯಂಡ್ ಆಲ್ಸೋ ಈಗ ಲ್ಯಾಬೊರೇಟರೀಸ್ಗಳಿರುತ್ತೆ. ಈಗ ಒಂದು ಫುಡ್ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಲೇ ಕೆಲವು ಲ್ಯಾಬ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಆ ಲ್ಯಾಬ್ಸ್ಗಳನ್ನ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನು ಪ್ರೊಸೀಜರ್ಸ್ ಇರ್ಬೋದು, ಗೈಡ್ಲೈನ್ಸ್ ಇರ್ಬೋದು, ಅದು ಕೂಡ FSSAI ಕೊಡುತ್ತೆ. ಮತ್ತು ಗವರ್ನಮೆಂಟು ವಿತ್ ರೆಸ್ಪೆಕ್ಟ್ ಟು ಯಾವುದಾದ್ರು ಫುಡ್ ಪಾಲಿಸಿ ಏನಾದ್ರು ವಿತ್ ರೆಸ್ಪೆಕ್ಟ್ ಟು ಫುಡ್ ಸೇಫ್ಟಿ ಏನಾದ್ರು ಪಾಲಿಸೀಸ್ಗಳನ್ನು ರಚಿಸಬೇಕು ಗವರ್ನಮೆಂಟ್ ಅಂದರೆ, ಅದಕ್ಕೂ ಕೂಡ FSSAI ಹೆಲ್ಪ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈಗ ಪ್ಯಾಕೇಜಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಫುಡ್ ಪ್ರಾಡಕ್ಟ್ಸ್ನ ಪ್ಯಾಕೇಜಿಂಗ್ ಲೇಬಲಿಂಗ್ ಏನಿದೆ ಅದನ್ನು ಕೂಡ ಈ ಒಂದು FSSAI ನೋಡ್ಕೊಳ್ಳೋದು. ಇನ್ನು ಈ FSSAI ಸ್ಟ್ರಕ್ಚರ್ ಕಾಂಪೋಸಿಷನ್ಗೆ ಬಂದರೆ, ಚೇರ್ಪರ್ಸನ್ ಜೊತೆಗೆ ಸುಮಾರು 22 ಮೆಂಬರ್ಸ್ ಇರ್ತಾರೆ. ಚೇರ್ಪರ್ಸನ್ ಪ್ಲಸ್ 22 ಮೆಂಬರ್ಸ್ ಇರ್ತಾರೆ. ಈ 22 ಮೆಂಬರ್ಸಲ್ಲಿ 1/3 ಶುಡ್ ಬಿ ವಿಮೆನ್. ಅದು ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಇದೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಚೇರ್ಪರ್ಸನ್ ಏನಿದ್ದಾರೆ, ಹಿ ಆರ್ ಶಿ ಈಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಮತ್ತೊಂದು ಮುಖ್ಯ ಅಂಶ ಏನು ಗೊತ್ತಿರಬೇಕು ಅಂದರೆ, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಡೆಲ್ಲಿಯಲ್ಲಿ ಇದೆ. ಸೊ ಇದಿಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟಾಪಿಕ್ ಅಡಿಯಲ್ಲಿ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.